8 ವರ್ಷದಿಂದ ಕಷ್ಟಪಟ್ಟು ಓದಿದ್ರು. ಊಟ ನಿದ್ರೆ ಬಿಟ್ಟು ಪರೀಕ್ಷೆಗೆ ತಯಾರಿ ನಡೆಸಿದ್ರು. ಸರ್ಕಾರಿ ಹುದ್ದೆ ಪಡಿಬೇಕು ಅಂತ ಆಸೆ ಗಣ್ಣಿನಲ್ಲಿದ್ರು. ಆದ್ರೆ ಸಾವಿರಾರು ಅಭ್ಯರ್ಥಿಗಳ ಕನಸು ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಗಿದೆ. ಅಭ್ಯರ್ಥಿಗಳ ತಾಳ್ಮೆಯ ಕಟ್ಟೆ ಒಡೆದಿದೆ. ಆಕ್ರೋಶದ ಜ್ವಾಲೆ ಹಬ್ಬಿದೆ. 16 ವರ್ಷಗಳ ಶ್ರಮದ ಸಿಟ್ಟು ಜ್ವಾಲಾಮುಖಿಯಂತಾಗಿದೆ. ಒಬ್ಬೊಬ್ಬರ ಮುಖದಲ್ಲೂ ಹತಾಶೆ, ಕಣ್ಣೀರೇ ಆವರಿಸಿದೆ. ಸುಮಾರು 8-10 ವರ್ಷಗಳು ಕೂತ್ಕೊಂಡು ಅನ್ನ ನೀರು ಬಿಟ್ಕೊಂಡು ನಾವು ಅಧ್ಯಯನ ಮಾಡ್ತಾ ಇದೀವಿ. ಸಂಪೂರ್ಣ ಹಿಂದೂ ವರ್ಗದ ಜಿಲ್ಲೆದ ಸರ್ ನಾವೆಲ್ಲ. ಕೆಪಿಎಸ್ಸಿ ಕಳ್ಳಾಟ, ಪಿಡಿಒ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ. ಬೀದಿಗಿಳಿದು ನೂರಾರು ಅಭ್ಯರ್ಥಿಗಳ ಆಕ್ರೋಶ. ನೂರಾರು ಅಭ್ಯರ್ಥಿಗಳು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಕಾರಣವೇ ಕೆಪಿಎಸ್ಸಿ ಎಡವಟ್ಟು. ಹೌದು, ಇವತ್ತು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿನ ಪಿಡಿಒ ಹುದ್ದೆಗಳಿಗೆ ಪರೀಕ್ಷೆ ನಡೆದಿದ್ದು ಹಲವು ಅವಾಂತರಗಳಿಗೆ ಸಾಕ್ಷಿಯಾಯಿತು. ಕಲಬುರಗಿಯ ಗುಡ್ ಶೆಫರ್ಡ್ ಎಕ್ಸಾಮ್ ಸೆಂಟರ್ನಲ್ಲಿ ನಿಗದಿತ ಸಮಯಕ್ಕಿಂತ 20 ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆ ನೀಡಿದ್ರಂತೆ. ಒಂದು ರೂಮ್ನಲ್ಲಿ 24 ಅಭ್ಯರ್ಥಿಗಳಿದ್ರು. ಕೇವಲ 12 ಪ್ರಶ್ನೆ ಪತ್ರಿಕೆಗಳನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅನ್ಶೀಲ್ಡ್ ಬಂಡಲ್ನಲ್ಲಿ ಪ್ರಶ್ನೆ ಪತ್ರಿಕೆ ತಂದಿದ್ದು ಅನುಮಾನಕ್ಕೂ ಕಾರಣ ಆಗಿತ್ತು. ಸರ್ಕಾರ ತಕ್ಷಣ ಪಿಡಿಒ ಮರುಪರೀಕ್ಷೆ ಮಾಡಬೇಕು ಅಂತ ಅಭ್ಯರ್ಥಿಗಳು ಕಣ್ಣೀರಿಟ್ಟು ಅಂಗಲಾಚಿದ್ರು. ಎಲ್ಲ ಹಿಂದೂ ವರ್ಗದ ಪ್ರದೇಶ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಸೇರಿರಲಿ, ಯಾಕೆ ನಾವು ಕೇಳೋರಿಲ್ಲ ಹೇಳೋರಿಲ್ಲ ಏನಿಲ್ಲ. ಕೆಪಿಎಸ್ಸಿ ಒಂದು ಸ್ಪಷ್ಟ ನಿರ್ದೇಶನ ಮಾಡಬೇಕು, ಸಂಬಂಧಪಟ್ಟ ಒಂದು ಸಮಿತಿಗಳ ರಚನೆ ಆಗಬೇಕು, ಮತ್ತು ಕಾನೂನಾತ್ಮಕ ಏನಾದಂದ್ರೆ ಇದಕ್ಕೊಂದು ಫ್ರೇಮ್ ಕೊಡಬೇಕು ಸರ್. ಇದು ಇಲ್ಲಾಂದ್ರೆ ಅವ್ಯವಹಾರ ನಡೀತಾನೆ ಇರ್ತದೆ. ಬೆಳಗ್ಗೆ ಎಕ್ಸಾಮ್ ಬಾಯ್ಕಾಟ್ಗೆ ನಿರ್ಧರಿಸಿದ್ರಂತೆ. ಆದ್ರೆ ಅಧಿಕಾರಿಗಳು ಯಾರನ್ನು ಹೊರಬಿಡದೆ ಕೂಡಿ ಹಾಕಿದ್ರಂತೆ. ಕೆಲ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬಹಿಷ್ಕರಿಸಿ ಸರ್ಕಾರ ಮತ್ತು ಕೆಪಿಎಸ್ಸಿ ವಿರುದ್ಧ ಹಿಡಿಶಾಪ ಹಾಕಿದ್ರು. ಕ್ವಶನ್ ಪೇಪರ್ ಬಂದಿತ್ತು ಸರ್, 10-20 ನಿಮಿಷಕ್ಕೆ ಬಂದಿತ್ತು. 10-20 ನಿಮಿಷ ಸರ್. ಪೇಪರ್ ಬಂದಿದ್ದು 12 ಪೇಪರ್ ಸರ್. ಒಳಗಡೆ ಬಂದಿದ್ದು 12 ಪೇಪರ್. ಅದರಲ್ಲಿ ಒಂದು ಪೇಪರು ಓಪನ್ ಇತ್ತು ಸರ್, ಸೀಲ್ಡ್ ಇರಲಿಲ್ಲ. ಆ ರೀತಿ ತೊಂದರೆ ಆಗಿದೆ ಸರ್. ಇಲ್ಲಿ ನಾವು ಮರುಪರೀಕ್ಷೆ ಆಗಬೇಕಂತ ನಮ್ಮ ಇಚ್ಛೆ ಸರ್. ಇನ್ನು ರಾಯಚೂರಿನಲ್ಲೂ ಪಿಡಿಒ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಅಭ್ಯರ್ಥಿಗಳು ಕುಷ್ಟಗಿ ಸಿಂಧನೂರು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಭೇಟಿ ನೀಡಿದ್ರು. ಒಟ್ನಲ್ಲಿ ಪ್ರತಿ ಬಾರಿಯೂ ಕೆಪಿಎಸ್ಸಿ ಒಂದಲ್ಲ ಒಂದು ಎಡವಟ್ಟು ಮಾಡ್ತಾನೆ ಇರುತ್ತೆ. ಈ ಬಾರಿಯೂ ಎಡವಟ್ಟಾಗಿದ್ದು ಮರು ಪರೀಕ್ಷೆ ನಡೆಸುತ್ತಾ ಅಥವಾ ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುತ್ತಾ ನೋಡ್ಬೇಕಿದೆ. ಕಲಬುರಗಿಯಿಂದ ದತ್ತಾತ್ರೇಯ ಪಾಟೀಲ್ ಜೊತೆಗೆ ಭೀಮೇಶ್, ರಾಯಚೂರು, TV9.